ಏ ಚಂದ್ರವ ಸಾಕು ಬಿಡವ ಒಂದಿಟ್ಟು ಆರ್ಲಿ ಬಿಡವು. ನಾ ಇಲ್ಲೇ ನೋಡ್ಕೊತ ಕುತ್ಕೊಂತೀನಿ, ನೀವು ಬೇರೆ ಏನಾರ ಕೆಲಸ ಇದ್ರೆ ಮಾಡಿ ಹೋಗು. ಗೊತ್ತೈತೆ ಹೇಳ್ರಿ, ಇಲ್ಲಿ ನೋಡ್ಕೊಂಡು ಕುಂದ್ರಾದ್ ನೀವು. ಏ ತಂಗಿ ಯಾಕ ಹಂಗಂತಿ? ನಮ್ಮ ಈ ಮನ್ಯಾಗ ಏನು ಒಣಗಿ ಹಾಕಿದ್ರೆ ನಾನಲ್ಲ ನೋಡ್ಕೊಂಡು ಕುಂದ್ರೋದು. ನೋಡ್ಕೊಂಡು ಕುಂದಿರ್ತೀರಿ, ಆದ್ರೆ ಲೊಟ್ನಿ ಎಲ್ಲ ಹೋಗಿ ಕುತ್ಕೊಂಡು ನೋಡ್ಕೊಂಡು ಕುಂದ್ರಿ. ಬಿಸಿಲು ಕಾಸ್ಕೊಂತ ಕುಂದ್ರಾಕ್ ಹೋಗ್ಬೇಡ್ರಿ. ಬಿಸಿಲು ಕಾಸಕ ಇಲ್ಲಿ ಕುಂದಿರ್ತೇನೆ ಅನ್ನತ್ತೀರಿ, ಸುಮ್ಮನೆ ಬಿಸಿಲು ಕಾಸಿ ಒಂದಕ್ಕೆ ಎರಡು ಮಾಡ್ಕೋಬೇಡ್ರಿ. ಏ ಇಲ್ಲ ನಾ ಏನು ಬಿಸಿಲು ಕಾಸೋದಿಲ್ಲ, ಯಾಕೆ ಒಂದು ಈಟ ಚಳಿ ಚಳಿ ಆಗತ್ತೈತಿವ, ಅದಕ್ಕೆ ಒಂದು ಈಟ ಕುಂದಿರ್ತೇನೆ ಆಟ. ಈಗ ಹೋಗಿ ಮತ್ತೆ ಆ ಕಡೆ ನೆಳ್ಳ ಕುಂದಿರ್ತೇನೆ. ಹೇಳಿ ಹೋಗಿ ನಿಂದು ಏನೈತಿ ನೋಡಿ ಕೆಲಸ ನೋಡ್ಕೊ ಹೋಗ ಯವ್ವ. ನಾ ಕೆಲಸ ಮಾಡಕ್ಕೆ ಒಳಗೆ ಹೊಕ್ಕೀನಿ, ನೀವು ಬರ್ರಿ ಆ ನೆಳ್ಳ ಕುಂದ್ರ ಬರ್ರಿ ನೀವು. ಅಯ್ಯಯ್ಯ ತಂಗಿ ಕುಂದಿರ್ತೇನೆ ಹೋಗ, ನನ್ನ ಮ್ಯಾಗ ಬರಾಸಿಲ್ಲ ನಿನಗೆ ಹೆಚ್ಚಿನಾತವ ನಿಂದು. ಏನು ಮಾಡತ್ತೀಯ ಪುಟ್ಟವ? ಏನು ಅತ್ತಿ ಸೊಸಿ ಜೋರು ನಡೆದತ್ತಲ್ಲ ಮಾತುಕತಿ? ಶರಣವಕ್ಕ ಏನಿಲ್ಲ, ಬಾರ ಬಾ ಕುಂದ್ರ ಬಾ. ಇವಾಗ ಒಂದು ಈಟು ಬಿಸಿಲು ಕಾಸಾಗತ್ತೇನೆ, ಅದಕ್ಕೆ ಭಯಾಗತ್ತಾಳ ನೋಡಿ. ಬಿಸಿಲು ಕಾಸ್ಕೊತ ಕುಂದ್ರ ಬ್ಯಾಡ್ರಿ, ನೆಳ ಕುಂದ್ರಿ ಅಂತಂದು ಥಂಡ ಹತ್ತತೈತಿವ. ಒಳಗೆ ಕುಂತಿದ ತಕ್ಷಣ ಒಂದು ಈಟ ಬಿಸಿಲನ್ನ ಕೂತ್ರೆ ಜೀವಕ್ಕೆ ಸಮಾಧಾನ ಆಕೈತಿ ಅಂತ ಕುಂತಾನೆ, ಅದಕ್ಕೆ ಬಿಸಿಲು ಕಾಸಬೇಡ್ರಿ ಅಂತ ಭಯಾಗತ್ತ. ಆಕಿನೇ ಇವತ್ತು ಬರಾಬರಿನ ಹೇಳತ್ತಾಳ ಪುಟ್ಟವ. ಮತ್ತು ನೀ ಯಾಕ ಬಿಸಿಲು ಕಾಸ್ಕೊಂಡು ಕುಂದ್ರಾಕತ್ತಿ? ಇವಾಗ ಒಂದು ಎರಡಾಗಿತ್ತು. ಈಗಿನ ಕಾಲದಾಗ ಕಾಲಮಾನ ಒಂದು ಸೂಕ್ಷ್ಮ ಏನು ಯಾವ್ಯಾವ ರೋಗ ಬಂದು ಒಕ್ಕರ್ಸ್ಕೊತಾವ ಹೇಳಕ್ಕೆ ಬರೋದಿಲ್ಲ. ಒಂದ್ಸರಿ ದವಾಖಾನಿಗೆ ಹೊಕ್ಕವೆ ಅಂದ್ರೆ ಲಕ್ಷ ಗಂಟ್ಲೆ ಬಡದ ಬರೋದು. ರೋಗಕ್ಕೆ ಅಂಜೋದು, ಡಾಕ್ಟರ್ ರೊಕ್ಕ ಕೊಡೋದ್ರಾಗ ಅಂಜೋದು ಒಂದು ತಿಳಿದಂಗೆ ಆಗಿತ್ತು ಈಗಿನ ಕಾಲದಾಗ. ಎದಕ್ಕೆ ಬೇಕು ಇಲ್ದುದು ಗೋಧಿ ಹಾಯಿಸ್ಕೊಳ್ಳೋದು, ಸುಮ್ಮ ಆ ಕಡೆ ಸರದು ಕುಂದ್ರು ಬರ ಅಂತರಕ್ಕಿಲ್ಲ. 5 ನಿಮಿಷಕ್ಕೆ ಏನು ಹಾಕೈತಿ, ಯಾಕೆ ಹೋಗ್ಬೇಕಂತ ನಮ್ಮ ಹಣೆ ಬರ್ದಾಗ ಇರ್ತೈತೆ, ಅದ್ರಾಗ ಹೊಕ್ಕಿ ಬರ ಕುಂದ್ರು ಬಾ. ಹೋಗ ತಂಗಿ ಬಟ್ ಚಾ ಕಿಡು ಹೋಗ. ಚಾಗಿ ಏನು ಬೇಡ, ಮತ್ತು ನಾನು ನಿನ್ನ ಹತ್ರ ಒಂದು ವಿಚಾರ ಮಾತಾಡಕ್ಕೆ ಬಂದೆ. ಮಾತಾಡ್ಬಂತಡಿ ಹೋಗ ಚಂದ್ರವ್ವ, ಹೋಗ್ಬಿಟ್ಟು ಚಾ ಕಿಡು ಹೋಗಾಕಿ ಬೇಡ ಅಂದಿದ ತಕ್ಷಣ ಬಿಟ್ಟು ಬಿಡೋದನ. ಹೋಗ ತಂಗಿ ಒಟ್ಟು ಚಾ ಮಾಡ್ಕೊಂಬ ಹೋಗ್ಯಾವ. ಮಾಡ್ಕೊಂಡು ಬರ್ತೀನಿ ಇರ್ರಿ. ಯಾಕ ಎಲ್ಲಿ ಹೋಗಿದ್ದಿ ಮುಂಜಾನಿಂದ? ಎಲ್ಲಿ ಹೋಗ್ರಿ? ಅಲ್ಲೇ ಹೊಸ ಮನೆ ಅಂತ ಹೋಗಿದ್ದೆ. ಒಂದಿಟ್ಟು ಪಟಿಗಲ್ಲೆಲ್ಲ ಹೊಲಸಾಗಿದ್ವ, ಒಂದು ಈಟ ತೊಳೆದು ಬಂದೆ. ಅವ್ಯಾ ಏನೋ ಮತ್ತು ಏನೋ ಒಳ್ಯಾಗ ಸಿಂಕ್ ಅವು ಒಂದು ಡಿಸೈನ್ ಮಾಡ್ಸಾರನ್ನ ಕರ್ಕೊಂಬಂದಿದ್ನ. ಮತ್ತು ಅವು ಒಂದಿಟ್ಟು ಹರಿವಿತ್ತ, ನಾನು ಇನ್ನೂ ಏನು ಮಾಡತ್ತಾರ ನೋಡಿ ಹಂಗೆ ಒಂದಿಟ್ಟು ಮುಂದಿನ ಪಟಿಗಲ್ಲೆಲ್ಲ ತೊಳೆದು ಬಂದೆ. ಯಾಕ ದಿನ ಯಾಕೆ ತೊಳ್ಯಾಕ ಹೋಗಿ? ದಿನ ಎಲ್ಲ ಕೆಲಸ ಮುಗಿದ ಮ್ಯಾಗ ಒಂದಿನ ಎಲ್ಲರೂ ಸೇರಿ ಹತ್ತೆಗೆ ಸ್ವಚ್ಛ ತೊಳ್ಯಾಕ ಬರ್ತೈತಿಲ್ಲ. ಮತ್ತು ಈಗ ನಾಳೆ ಇವತ್ತು ಮಾಡಿ ಬರ್ತೀವಿ, ಮತ್ತು ನಾಳೆ ಕೆಲಸ ಮಾಡ್ತಾರೆ, ಮತ್ತು ನಾಳೆ ಹರವತ್ತೈತೆ ಅದು. ಭಾಳ ಏನು ಹರಿವಿರಲಿಲ್ಲ. ಮತ್ತು ಒಂದೇ ಸಲಿಗೆ ಮಾಡಾಕತ್ರ ಕೆಲಸ ರಗಡ ಅನಿಸಿ ಕೈ ಮೈ ನೋವು ಬರ್ತಾವ. ಒಂದು ತೊಡೆ ಹಸರು ಮಾಡ್ಕೊತಿದ್ರೆ ಒಂದೇ ಸಲಿಗೆ ಭಾಳ ಅನ್ಸಂಗಿಲ್ಲ. ಅದಕ್ಕೆ ಒಂದು ಆಟಾಟ ಬಗಾತಿ ಮಾಡಿ ಬರಾಕತ್ತೆ. ಇರ್ಲಿ ಎಲ್ಲ ಒಂದೇ ಸಲ ಹುಯಿ ಅಂತ ಏನು ಇಟ್ಕೊಳ್ಳೋದು. ನಾಷ್ಟ ಮಾಡಿದ್ರೇನ? ನಂದು ಇನ್ನೇನು ನಾಷ್ಟ ಇಲ್ಲ. ನಾಷ್ಟ ಮಾಡೋದ್ರಾಗ ನೀನು ಹೋಗೇ ಬಿಟ್ಟಿಯಲ್ಲ, ಎಲ್ಲ ತಿನ್ಕೊಂಡು ಅಕ್ಕಟ ಹೋಗಿದ್ರೆ ಹಾಕಿತ್ತು. ನಾನು ನಾಷ್ಟ ಇವರಿಗೆಲ್ಲ ಹಾಕಿಕೊಟ್ಟು ನೀನು ಹುಡ್ಕಾಕತ್ತೀನಿ, ನೀ ಇಲ್ಲೇ ಇಲ್ಲ. ಆಮೇಲೆ ಅಭಿಷೇಕ ಅಂದ, ಇಲ್ಲ ಚಿಕ್ಕಮ್ಮ ಹೊಸ ಮನೆ ಅಂತ ಹೋಗಿರ್ಬೇಕು ಅವ್ವ ಅಂತಂದು ತನ್ನ ಆತ ಹೇಳಪ್ಪ, ಮತ್ತು ಬರ್ಲಿಕ್ಕೆ ಕುಟ್ಟಾಗತ್ತಿತ್ತೇನೆ ನಾನು ಅಂತೇಳಿ ಇವ್ರಿಗೆಲ್ಲ ಹಾಕ್ಕೊಟ್ಟೆ. ನಾನು ಒಂದಿಟ್ಟು ಜೋಳ ತೊಳೆದ್ನೆಲ್ಲ ಒಣಕಕ್ಕ ಬಂದೆ. ಇವ್ರು ಇಲ್ಲ ಕೂತ್ರು ಬಿಸಿಲು ಕಾಸ್ಕೊತ. ನೋಡಿ ನಾಷ್ಟ ಮಾಡೋಣ. ನೋಡ್ಯಾಕ ಹೋಗ್ಯವ ಹೊತ್ತಗಿತ್ತು ಹೋಗು. ನಿನ್ನ ಸಂಬಂಧಕ್ಕಿನ್ನೂ ನಾಷ್ಟ ಮಾಡಿಲ್ಲ, ಹೋಗಿ ಒಂದಿಟ್ಟು ನಾಷ್ಟ ಮಾಡಿ ಹೋಗ್ರಿ. ಹಂಗೆ ಅವ್ರು ಚಾ ತೊಗೊಂಬಾರ ಯಾವ ಚಂದ್ರವ. ಹ್ಞೂ ತರ್ತೀನಿ ಚಾ ತಂದು ಕೊಡ್ತೀನಿ. ನೀವು ಬಿಸಿಲು ಕಾಸೋದು ಕಡಿಮೆ ಮಾಡ್ರಿ ಒಟ್ಟು. ಆತು ಹೋಗ್ಯಾ ಹೋಗಿ ಬಟ್ ಒಟ್ಟು ಚಾ ಮಾಡ್ಕೊಂಬ ಹೋಗ್ರಿ. ಹೇಳ ಶರಣವ, ಇವ್ರದ ಭಾಷಣ ಕೇಳೋದಾತು ನೋಡುವ. ನೀ ಎದಕ್ಕೆ ಬಂದೇನೆ ಅಂದಿ? ಏನ ಶರಣವ? ಮತ್ತು ಗೌಡ್ರು ಉಮ್ಮವಕ್ಕ ಮತ್ತು ಇದಕ್ಕೂ ಕಾಣಂತ ಕಾಶಿಗೆ ನನ್ನ ಬರ್ತೀನ ಅಂತ ಕೇಳಿದ್ಲು. ನಾನು ಹ್ಞೂ ಅಂತ ಹೇಳಿದೆ. ನೀನು ಬರ್ತೀನ ಅಂತ ಕೇಳಕ್ಕೆ ಬಂದೆ. ಗೌಡ್ರು ಉಮ್ಮವಕ್ಕ ಅಂದ್ರೆ ಈ ಗೌಡ್ರು ಉಮ್ಮ, ಆಕೆ ಹೆಸರು ಉಮಾನು. ಆಕೆಗೆಲ್ಲರೂ ಅವ್ವಾರ ಹತ್ತಾರ. ಆಕೆ ಹೆಸರು ಯಾರಿಗೂ ಗೊತ್ತೇ ಇಲ್ಲ. ಆಕೆ ಹೆಸರು ಉಮಾದೇವಿ. ನಾನು ಅವ್ವಾರ ಅಂತಾನೆವಾ, ನನಗೂ ಆಕೆ ಹೆಸರು ಗೊತ್ತಿಲ್ಲ ಬಿಡು. ಉಮಾದೇವಿನ ಆಕೆ ಹೆಸರು. ಯಾವಾಗ ಹೊಂಟಾಳುತ್ತೆ ಅದೇನ ಮಗಳಿಗೆ ಹೇಳಿ ಏನೋ ಅದು ಹಿಂಗೆ ಬುಕ್ಕಿಂಗ್ ಮಾಡ್ತಾರತ್ತಲ್ಲ, ಇಟ್ಟಿಟ್ಟು ದಿನ ಟ್ರಿಪ್ಗೆ ಹೋಗೋದು ಕಾಶಿಗೆ ರಾಮೇಶ್ವರಕ್ಕೆ ಅದಕ್ಕೆ ಇದಕ್ಕೆ ಒಂದು ವಾರದ್ದು 15 ದಿನದ ಹಿಂಗೆ ಇರ್ತೈತೆ ಅಂತ. ಅದನ್ನೇನೋ ಮಾಡಿಸ್ತಾರಂತ, ಬುಕ್ಕನ್ನ ಮಾಡಿಸಿದ ಮ್ಯಾಗ ಹೋಗೋದಂತ. ನನ್ನ ಅವತ್ತು ಮನೆ ಬಂದು ಮಾತಾಡಿ ಹಿಂಗೈತವಾ, ಮತ್ತು ನನ್ನ ಸಸಿನೂ ಬಂದ್ಲ, ಮತ್ತು ಅವರಿಬ್ಬರು ಹೊಂದಾಣಿಕೆ ಮಾಡ್ಕೊಂಡಿರುವಲ್ರಕ್ಕ, ನಾ ಇದ್ರ ಹೊಂದಾಣಿಕೆ ಆಗೋದಿಲ್ಲ, ಹಂಗಾರೆ ಒಂದು 15-20 ದಿನ ಹೋಗ್ಬರ ಬರ್ತೀನ ಶರಣವ ಅಂತ ಅಂದ್ಲು. ಒಬ್ಬಕ್ಕೆ ಏನು ನಾನು ಅಂತಂದ್ಲ. ಮತ್ತು ನಾನು ಅರಿಗಿದ್ದು ಮಾಡೋದೇನೈತಿ ನಡಿವಾ ಬರ್ತೀನಿ ಅಂದೆ. ಇವಂಗೆ ಕೇಳಿದೆ ನಿಮ್ಮ ಅಣ್ಣಗೆ ಹೊಕ್ಕಣ್ರಿ ಹಿಂಗೆ ಅಂತಂದು ಹೋಗ್ಬಾ ಅಂತಂದ್ರೆ. ಮತ್ತು ನನ್ನ ಮಗಗೆ ಕೇಳಿದೆ ಹೋಗಂಗಿದ್ರೆ ಹೋಗ್ಬಾರ್ವೆ ಬುಕ್ಕಿಂಗ್ ಮಾಡಿ ಕೊಡ್ತೀನಿ ಅಂತ ಅಂದೆ. ಅದಕ್ಕೆ ಹಂಗಾರೆ ಶರಣವ್ವ ನೀನು ಬರ್ತೀರನ ಎಲ್ಲರೂ ಒಟ್ಟಿಗೆ ಹೋದ್ರೆ ಚಂದ ಇರ್ತೈತಿ ಅಂತ ಕೇಳಕ್ಕೆ ಬಂದೆ. ಹೋಗಾಕ ರಗಡ ರೊಕ್ಕ ಬೇಕನ್ನ ಕಾಶಿ ಪಾಸಿಗೆ. ನಮ್ಮಂತ ಕಟ್ಟು ರೊಕ್ಕ ಎಲ್ಲ ಬರ್ಬೇಕವ. ಈಗ 30-40 ಸಾವಿರ ರೂಪಾಯಿ ಹತ್ತೈತೆನ ಶರಣವ್ವ. ಅಟ ಬೇಕಾಗ್ತೈತೆ ನೋಡು. ಮತ್ತು ಹೋಗಾಕೆ ಬರಾಕ ಖರ್ಚು, ಮತ್ತು ಅಲ್ಲಿ ಏನಾರು ತೊಗೊಳೋದಿದ್ರೆ, ಮತ್ತು ಇದೇನೋ ಬಸ್ಸಿಂದು ಟಿಕೆಟಿಂದ ಬುಕ್ಕಿಂಗಿಂದು ಅದು ಇದು ಮತ್ತು ಆಟ ಇರ್ತೈತಿ. ಅದೇನೋ ಪ್ಯಾಕೇಜೇ ಒಂದು 20-15 ಸಾವಿರ ರೂಪಾಯಿದು ಹಿಂಗೆ ಇರ್ತೈತೆ ಅಂತ. ಮತ್ತು ನಮ್ಮದು ಎಕ್ಸ್ಟ್ರಾ ಖರ್ಚು ಅದು ಇದು ಅಂದ್ರೆ ಹತ್ತೈತಿ ಪುಟ್ಟವ, ಹತ್ತೈತಿ ಒಂದು 30-35-40 ಸಾವಿರ ಹತ್ತೈತಿ.
ಮತ್ತು ಅಟ್ಟು ರೊಕ್ಕನ ಮತ್ತೆ ಕೆಲೆ ಬರ್ಬೇಕ ನೀನು ಶರಣವ. ನನ್ನ ಮಗ ಈಗ ಕುಡಿಯೋದು ಬಿಟ್ಟು ದುಡಿಮೆಗೆ ಹತ್ತೈತಿ. ನನ್ನ ಸಸಿ ಈಗ ಒಂದೀಟ ಚೀಟಿ ಗಿಟ್ಟಿ ಸಂಘ ಹಿಂಗ ಮಾಡ್ಕೊಂಡು ಈಗ ಒಂದೀಟ ಮ್ಯಾಗ ಹೇಳಾಕತ್ತಾವು, ಸಾಲ ಸಮದ ಈಗ ತೀರಿಸ್ಕೊಳಕತ್ತಾವು. ಮತ್ತೀಗ ನಾನು 34,000 ಕೊಡ್ರಿಪ್ಪ, ನಾನು ಹೋಗಿ ಕಾಶಿ ನೋಡ್ಕೊಂಡು ಬರ್ತೇನೆ ಅಂದ್ರೆ ಕೊಡ್ತಾರ ನನ್ನ ತಂಗಿ. ಅಲ್ಲಿ ನನಗೆ ಕೇಳಾಕರೆ ಹೆಂಗೆ ಮನಸ್ಸು ಬರ್ತೈತೆ ನಿನ್ನ ಶರಣವಕ್ಕ ವಾಲಿವಾನ. ಹಂಗೆ ಅಲ್ಲ, ಒಂದ್ಸರಿ ಕೇಳಿ ನೋಡಿ ಮಾತಾಡು. ಕೊಟ್ರಂದ್ರೆ ಬಾರ. ಅಲ್ಲ ಕೇಳಿದ್ರೆ ಅವ್ರೇನು ಎಲ್ಲರ ಬೇಕಾದ್ರೆ ಸಾಲ ತೆಗೆದು ಹೊಂದಿಸಿ ಕೊಡ್ತಾರೆ ಬಿಡು. ಆದರೆ ಸಾಲಾಗಿಲ್ಲ ಮಾಡಿ ಹೋಗೋದ ಬೇಡವ. ಒಂದೀಟ ನನ್ನ ಮಗನ ಸಸಿನೂ ಸುಧಾರಿಸ್ಕೊಳ್ಳಿ, ಮತ್ತು ಮುಂದೆ ಯಾವತ್ತಾರ ಹೋಗಿ ಬಂದ್ರಾತು. ನಮ್ಗೆ ಆ ಪರಮಾತ್ಮ ನಮ್ಮನಲ್ಲಿ ಕರೆಸ್ಕೋಬೇಕು ಅನ್ನೋದು ಇಚ್ಛೆ ಆಗಿದ್ರೆ ಎಂತಾರ ಕರೆಸ್ಕೋತಾನ ಶರಣವಕ್ಕ. ಇವ ಸುಳ ಈಗ ಇಲ್ದದ್ದು ಬೇಡವ. ನಾನು ಅವ್ರಿಗೆ ಊರ್ಲಾಗೆ ನೆನೆಸ್ತೈತೆ. ಮತ್ತು ಹಿಂಗೆ ನಾನು ಕಾಶಿಗೆ ಹೊಕ್ಕನ್ ರಾಮೇಶ್ವರಕ್ಕೆ ಹೊಕ್ಕನೆ ಅಂದು ಈ ತೀರಾ ಊರ್ಲಾಕ್ಕೇನಿ ಬೇಡವ. ಇವ ಏನಾರ ಆಗಲಿ ಸುಳ ಅವ್ರಿಗೆ ತ್ರಾಸು ಕೊಡಕ್ಕೆ ನನಗೆ ಇಷ್ಟ ಇಲ್ವ ಇವ ಶರಣವಕ್ಕ. ಪಾಪ ಅವು ಈಗೀಗ ಒಂದೀಟ್ ಹಂತ ಹತ್ತಾಕತ್ತಾವ. ಮತ್ತು ಅದ್ರಾಗ ಹಿಂಗೆ ಮಾಡಿದ್ರೆ ಬೇಡವ, ಮತ್ತು ಸಾಲ ಮಾಡ್ತಾವು. ಇರಲಿ ಮತ್ತು ಮುಂದೆ ಯಾವತ್ತಾರ ನೋಡೋಣ. ಮತ್ತು ಸರಸ್ವತಿ ಶಂಕರವ್ವ ಅವರೆಲ್ಲ ಬರ್ತಾರನ್ನ ಕೇಳಬೇಕಿತ್ತು. ಅವ್ರಿಗೇನು ಬಿಡುವ, ಅವ್ರ ಮನ್ಯಾಗೆಲ್ಲ ಅವ್ರ ಬ್ಯಾಂಕ್ನಾಗ ರೊಕ್ಕ ಇಟ್ಕೊಂಡಾರ. ಅವ್ರು ಬೇಕಾದ್ರೆ ಬರ್ತಿರ್ಬೇಕು ನೋಡು. ಕೇಳು ಸರಸ್ವತಿನೂ ಶಂಕರವ್ವನು ನೀಲವನು ಬರ್ತಿರ್ಬೇಕು ನೋಡು ಶರಣವಕ್ಕ. ಪುಟ್ಟವ ಅವ್ರನ್ನೆಲ್ಲರನ್ನೂ ಕೇಳಿದೆ. ನೀಲವನ್ನ, ಸಾಮಕ್ಕನ್ನ, ಶಂಕರವ್ವನ್ನ, ಸರಸ್ವತಿನ, ಮತ್ತು ಆಕಿ ಚನ್ನಬಸವನ್ನ, ಮತ್ತು ಮಾಸ್ತರ್ ಮ್ಯಾಗಿನ ಮನೆ ಮಾಸ್ತರನ್ನ ಹೆಂಡ್ತಿನ ಆಕಿನ ಎಲ್ಲರನ್ನೂ ಕೇಳ್ಕೊಂಡು ಬಂದೆ. ಮತ್ತು ಆಕಿ ಕಲ್ಕರ್ಣಿ ಕಮ್ಮಲಿ ಆಕಿನೂ ಕೇಳ್ಕೊಂಡು ಬಂದೆ. ಇವ ಅವ್ರೇನೋ ಒಲ್ರಂತವ. ಯಾಕೆ ಒಲ್ಲಂತ? ಇವ ಅವ್ರ ಹತ್ರನೇವ ರಗಡ್ ದೇವ್ರು ಕೊಟ್ಟು ಮರ್ತಾನ. ರಗಡ್ ರೊಕ್ಕದವ ನೀನು ಶರಣವಕ್ಕ. ಅವ್ರ ಮೆತ್ತಕ್ಕೆ ಎಲ್ಲ ಬ್ಯಾಂಕ್ನಾಗ ಗಾಳಿ ಮಾಡಿ ಇಟ್ಕೊಂಡಾರ. ಇವ ನಾಳೆ ಮಕ್ಕಳು ನೋಡಂಗಿಲ್ಲ ಅಂತೇಳಿ. ನಾನು ಇದ ಮತ್ತ ಅಂದೆ. ಬ್ಯಾಂಕ್ನಾಗ ಲಕ್ಷ ಗಟ್ಲೆ ಇಟ್ಕೊಂಡಿರಲಿವ, ಒಂದು 20-30 ತಕ್ಕೊಂಡು ಬರ್ರಿ ಹೋಗಿ ಬರೋಣ ಎಲ್ಲರೂ ಒಟ್ಟಿಗೆ ಅಂತ ಅನ್ಯ. ಅದಕ್ಕೆ ಅಯ್ಯೋ ನಮ್ಮ ಮರ್ಯಾವಲಿವ, ಮತ್ತು ಕಾಶಿಗೆ ಹೋಗಿ ಬಂದ್ರೆ ಸಾಯ್ತಾರತ್ತಲ್ಲ ದೌಡ, ನಾವು ಅಲ್ಲೇವ ಬರಾಕ ಅಂತಂದ್ರು ಅವ್ರು. ಏನು ಕಾಶಿಗೆ ಹೋಗಿ ಬಂದ್ರೆ ದೌಡ ಸಾಯ್ತಾರತ್ತ? ಖರೆ ಏನತ್ತೇನವ ಅವ್ರ ಹಂಗಂದ್ರು ಕಾಶಿಗೆ ಹೋಗಂದ್ರೆ ದೌಡ್ ಸಾಯ್ತಾರತ್ತಂದು. ಅದಕ್ಕೆ ನಾನೇನಂದೆ ಪುಟ್ಟವ, ಮತ್ತು ನಾವು ಇನ್ನು ಮೇಲೆ ಇದು ಮಾಡೋದ್ರ ಏನೈತಿ? ಅಲ್ಲ ಲಗ್ನ ಆತು, ಮಕ್ಕಳಾದು, ಮೊಮ್ಮಕ್ಕಳಾದು, ಎಲ್ಲ ಮಕ್ಕಳು ದಂಡಿಗೆ ಹಚ್ಚಿದ್ವಿ. ಎಲ್ಲ ಜೀವನದಾಗ ಒಳ್ಳೇದು ಕೆಟ್ಟದ್ದು ಎಲ್ಲ ನೋಡಿದ್ವಿ. ಈಗ ಮಾಡಾಕತ್ತಿದ್ದಾರೆ ಏನೈತಿ? ಅದ ಉಣ್ಣೋದು ತಿನ್ನೋದು, ನಾವು ನೀವೆಲ್ಲ ಗುಂಪು ಹಾಕೊಂಡು ಮಾತಾಡೋದು, ಇಲ್ಲ ಅಂದ್ರೆ ಟಿ ವಿ ನೋಡೋದು, ಇಷ್ಟ ಮಾಡ್ತೀವಲ್ಲ. ಇಲ್ಲಿ ತಿನ್ನು ಮಾಡೋದ್ರೆ ಏನೈತಿ? ಮತ್ತು ಹರ ಶಿವ ಅಂತೇಳಿ ಶಿವನ ಪಾದ ಸೇರ್ಕೊಳ್ಳೋದಿರ್ತೈತಿ, ಹೌದಿಲ್ಲ? ಮತ್ತು ಕಾಶಿಗೆ ಹೋಗಿ ಬಂದು ಸಾವು ಸುಲಭಕ್ಕೆ ಬರ್ತೈತಿ ಅಂದ್ರೆ ಯಾಕೆ ಬೇಡ ಅನ್ಬೇಕು? ಇವ ನನ್ನರ ಇಲ್ಲಿದ್ದು ಮಾಡೋದ್ರ ಏನೈತಿವ, ನಂದ್ರೆ ಎಲ್ಲ ಮುಗ್ದೈತಿ, ನಾ ಹೋಗಿ ಬರ್ತೇನೆ, ವಾಸತ್ರ ಸಾಯವಲ್ಲ ಯಾಕಂತಂದು ಅಂದೆ. ನೋಡಿ ಏನೋ ಮಾಡ್ತಿ. ಅದ ನೀನು ಕಾಶಿಗೆ ಹೋಗಿ ಬಂದ್ರೆ ಯಾರು ಸಾಯ್ತಾರ? ಅಲ್ಲ ಸಾವು ಅನ್ನೋದೇನು ಬಿಡು, ಅದೇನು ಎಲ್ಲಿದ್ರು ತಪ್ಪಿದ್ದಲ್ಲ. ಕಾಶಿಗೆ ಹೋದ್ರೇನು, ರಾಮೇಶ್ವರಕ್ಕೆ ಏನು ಹೋದ್ರೇನು, ಇದ ಊರಾಗಿದ್ರೆ ನಾವೇನು ಸಾಯಂಗಿಲ್ಲನು? ಎಲ್ಲಿದ್ರು ಸಾಯ್ತೀವಿ. ಆದರೆ ಪುಣ್ಯಕ್ಷೇತ್ರ ಸುತ್ತೋದಕ್ಕೆ ಯೋಗ ಇರ್ಬೇಕು ನೀನು ಶರಣವಕ್ಕ. ಯೋಗ ಇರ್ಬೇಕು ನಮಗೆ. ಈ ಮಾತು ಹೇಳುವ, ನಾನು ಒಪ್ಕೊತೇನೆ. ಅಲ್ಲ ಸಾವೇನು ಅದೇನು ಬಿಡು, ಉಕ್ಕಿನ ಅರ್ಗಿನ ಮನೆಯಾಗಿದ್ರು ನಮ್ಮನೇನು ಬಿಡೋಂಗಿಲ್ಲ. ಆದರೆ ಇವ್ರದ್ದು ಭ್ರಮ ಅದು. ಅವ್ರು ಹಂಗಂದ್ರೆ ಅವರೆಲ್ಲ ಮೊದಲು ಮಾತಾಡ್ಕೊಂಡಿದ್ರಂತ ಹಿಂಗೆ ಹೋಗ್ಬೇಕತ್ತಂದು. ಯಾರು ಹಿಂಗಂದ್ರಂತ, ಅದಕ್ಕೆ ನಾವು ಅಲ್ಲಿವ ಅಂತಂದ್ಲು. ಇದನ್ನೆಲ್ಲ ಹಬ್ಬಿಸಿದ ಕುಲಕರ್ಣಿ ಕಮಲವ್ವ. ಆಕೆನ ಅಂದ್ಲತ್ತ, ಹಿಂಗೆ ಕಾಶಿಗೆ ಹೋಗಿ ಬಂದ್ರೆ ಹಿಂಗೆಲ್ಲ ಆಕ್ಕಿತಿ, ಮತ್ತು ಆ ಮರಾಠ್ರ ಅನ್ಸಿವಿ ಕಾಶಿಗೆ ಹೋಗಿ ಬಂದನ ಸತ್ತು ಅಂತ ಆಕೆ ಅಂದಾಳಂತ. ಅದಕ್ಕೆ ನಾ ಏನಂದೆ, ಮರಾಠರಿಗೆ ಆಕಿಗೆ ಸುತುಂಬಿ ಬಂದಿದ್ವ, ಹೋದ್ಲು ಆಕೆನ ಕಾಶಿಗೆ ಹೋಗಿ ಬಂದಿದ್ದಕ್ಕೆ ಸತ್ಲತ್ತ, ನಿಮ್ಗೆ ಬೇಷ ಹೇಳ್ಯಾಳ ಅಂತಂದೆ ನಾನು. ಹೌದಾ, ನೀನು ಕಾಶಿಗೆ ಹೋಗಿ ಬಂದಿದ್ದಕ್ಕೆ ಸತ್ತಿಲ್ಲ. ಆಕಿಗೆ ಕ್ಯಾನ್ಸರ್ ಇತ್ತಂತ. ಈಕಿನ ಓದಿಲ್ಲ ನೀನು. ಆ 2 ಗಂಡು ಮಕ್ಳು ಅದಾವು. ಒಬ್ಬ ಅಕ್ಷಲ್ ರಂಗಡಿ ಇಟ್ಟಾನಲ್ಲ, ಆ ಮರಾಠಕ್ಕೆ ಅನ್ಸಿವಿ ಹೇಳಕತ್ತಿಲ್ಲ. ಚಾಳದಪೇಟೆಗೆ ಐತಿಲ್ಲ ಆಕಿ ಮನಿ, ಅನ್ಸಿವಿನ. ಇಲ್ಲ, ಆಕೆ ಕಾಶಿಗೆ ಹೋಗಿ ಬಂದಿದ್ದಕ್ಕೆ ಸತ್ತಿಲ್ಲ. ಆಕೆಗೆ ಕಾಶಿಗೆ ಹೋಗೋಕ್ಕೂ ಮುಂಚೆನ ಕ್ಯಾನ್ಸರ್ ಇತ್ತತ್ತ. ಆ ಕ್ಯಾನ್ಸರ್ ಇದ್ದಿದ್ದು ಗೊತ್ತಾಗಿ ಕಾಶಿಗೆ ಹೋಗಿ ಬಂದಾಳತ್ತಕ್ಕಿ. ಏನೋ ಆರಾಮ ಆಗ್ಬಿಡ್ತೈತೆ ಅಂತಂದು. ಮತ್ತು ಆಕಿದು ಅದ್ರಾಗ ಹೋಗ್ಬೇಕತ್ತಂದು ಬರ್ದಿದ್ರೆ ಯಾವ ಕಾಶಿ ರಾಮೇಶ್ವರಕ್ಕೆ ಹೋಗಿ ಬಂದ್ರೆ ಏನು ರೋಗ ಕಮ್ಮಕ್ಕತ್ತನ ಅದು? ಅಲ್ಲ ಊರಾಗಿನ ಎಲ್ಲಾರ್ದು ಪಾಪ ಮಾಡಿ ಎಲ್ಲಾರ್ದು ತುಡುಗು ಬಂಗಾರ ಮಾಡ್ಕೊಂಡು ಇಟ್ಕೊಂಡು ಬರೀ ಶ್ರೀಮತಿ ತೋರಿಸ್ಕೊಂಡು ದೊಡ್ಡಿಸ್ತನ ಮಾಡ್ಕೊಂಡು ಮಂದಿಗೆ ಅಕ್ಕಡೆ ಮಾತಾಡಕ್ಕಿ ಚಲೋ ಸಾವು ಬಾ ಅಂದ್ರೆ ಹ್ಯಾಂಗೆ ಬರ್ತೈತಿ? ಕ್ಯಾನ್ಸರ್ ಇತ್ತ ಥಳಾಕಿಗೆ. ಆಮೇಲೆ ಕಾಶಿಗೆ ಹೋಗಿ ಬಂದ ಮ್ಯಾಗ ಅದೇನ ಲಾಸ್ಟ್ ಸ್ಟೇಜಿಗೆ ಇತ್ತಂತದು. ಲಾಸ್ಟ್ ಸ್ಟೇಜಿಗೆ ಇದ್ದಿದ್ದಕ್ಕೆ ಡಾಕ್ಟ್ರು ಹಿಂಗೆ ಉಳಿಯಂಗಿಲ್ಲ ಮತ್ತು ತೊಗೊಂಡು ಹೋಗ್ಬಿಡ್ರಿ ಅಂದ್ರತ್ತ. ಹಾನಿನ ಕ್ಯಾನ್ಸರ್ಗೆ ಹೋಗಿ ಬಂದು ಸತ್ತಾಳಕ್ಕಿ ಕಾಶಿಗೆ ಹೋಗಿದ್ದಕ್ಕಲ್ಲ. ಇವರು ಬಿಡಾಡ್ಯಾರಿ ಇವರು. ಕೇಳ್ತೀನಿ, ಊರು ಬಿಡಾಡ್ಯಾರ. ಇನ್ನೊಂದ್ಸರಿ ಹೇಳು, ಏನೋ ಕಾಶಿಗೆ ಹೋಗಿ ಬಂದ್ರೆ ಸಾಯ್ತಾರಂತ. ನೀನ ನಡಿ, ಎಸ್ ವಯಸ್ಸಿನ ಹುಡುಗರು ಎಲ್ಲ ಹೋಗಿ ಬರ್ತಾವೆ. ಏನಾಗ್ಯಾವ ನೀನು ಕಲ್ಲು ಕಡಿಯಾಗ್ಯಾವ. ನಮ್ಮ ರವ್ಯಾನ ರವ್ಯಾ ಅಂತೇನು ನೋಡಿ, ರಾಜಾನ ಅದೋಸ್ತ್ರು ಅವರೆಲ್ಲರೂ ಆಫೀಸ್ ಕಡೆಯಿಂದ ಕಾಶಿಗೆ ಟ್ರಿಪ್ಪಿಗೆ ಹೋಗಿ ಬಂದಾರಪ್ಪ. ನೀನು ಏನಾಗೈತೆ ಅವ್ರಿಗೆಲ್ಲ? ಹಂಗೆ ಬಿಡೆಯವ 108 ಹಬ್ಬ ಸುಳ್ಳು ಸುದ್ದಿ ಹಬ್ಬಿಸ್ತಾವ. ಹಂಗೆ ಅನ್ನಕ್ಕೆ ಶಾಸ್ತ್ರ ಉಣ್ಣಾಕ ಬಾನ ಅಂತ. ನಮ್ದು ಆಯಸ್ ತುಂಬಿ ಬಂತಂದ್ರೆ ಕೂತಲೆ ಹೊಕ್ಕೆ. ಅದಕ್ಕೇನು
ಯಾ ತಡಿಯ ಶರಣ ಇವ್ರ ಅಕ್ಕ ತಂಗಿ ಏನೋ ಮಾತಾಡ್ಕೊತ ನಾಷ್ಟ ಮಾಡ್ಕೊತ ಅಲ್ಲೇ ಒಳಗೆ ಸೇರಿದ್ರು ನೋಡಿ ಚಹಾ ತರಲಿಲ್ಲ. ಏ ಚಂದ್ರವ ತಂಗಿ ಚಹಾ ತೊಗೊಂಬರ್ರಿ ವಾ. ಏ ಚಂದ್ರವ ಅತ್ತೀರಿ ಚಹಾ ಕೇಳತ್ತಾರ. ಹ್ಞೂ ರೀ ತಂದೇರಿ ಏನ ದನವ ನೋಡಿದ್ರಂಗೆ ಹಂಗ ಹೊಂಟಿಯಲ್ಲ ಯಾಕ ತಂಗಿ? ಹಂಗೆ ನಿಲ್ಸಿದವ ಮಾತಾಡ್ಕೊತ ಕೂತಿದ್ರಲ್ಲ ಅದಕ್ಕೆ ಹಂಗೆ ಹೊಂಟೆ. ನಾಷ್ಟನ ದನವ? ಆಗೈತೆ ನೋಡ್ಸಿದವ. ಮಗಳು ಹೆಂಗದಾಳವ ದನವ? ಹೆಸ್ರಾಗೈತಿ ಈಗ? ಆರಾಮದಾಳ ನೋಡ್ಸಿದವ. ಆರಾಗೈತಿ ಬಿ. ಕುಬಸ ಏನು ಮಾಡ್ಬೇಕನ? ಮಾಡ್ಬೇಕು ಚಿಗವ. ದವಾಖಾನೆ ತೋರ್ಸಾಕತ್ತೀರ? ಕೂಸೆಲ್ಲ ಆರಾಮೈತೆ ಅಂತ ಚಲೋ ಐತೆ? ಹ್ಞೂ ಚಿಗವ ಕೂಸೆಲ್ಲ ಆರಾಮೈತಿ ಚಲೋ ಐತಿ ಅಂತ ಅಂದಾರ. ತಿಂಗಳ ಕರ್ಕೊಂಡು ಹೊಂಟೇವಿ. ಆಕಿನೂ ಆರಾಮದ. ಆದ್ರೆ ಒಂದಿಟ್ಟು ಬಾಯಿ ಕಟ್ಟಾವಲ್ಲ, ಏನು ತಿಂದಿದ್ದು ಒಂದಿಟ್ಟು ಕಪ್ಪಸ್ವಲ್ದು ಎಲ್ಲ ಉಲ್ಟಿನ ಮಾಡ್ಕೊಳಕತ್ತಾಳ. ಅದ್ರ ಬಿಟ್ರೆ ಇನ್ನು ಆರಾಮದ ಚಿಗವ. ಹಂಗೆ ಒಬ್ಬೊಬ್ಬರಿಗೆ ಬಾಯಿ ಕತ್ತಾವ, ಕೆಲವೊಬ್ಬರಿಗೆ ಹಡೆ ಮಟನೂ ಬಾಯಿ ಕತ್ತಾವು, ಕೆಲವೊಬ್ಬರಿಗೆ 3 ಮುಗೆ ಮಟ 4 ಮುಗೆ ಮಟ ಬಾಯಿ ಕತ್ತಾವ. ನಡಿತೈತಿ, ಏನಾಗೋದಿಲ್ಲ ಹಂಗೆ ಆಗ್ತಿರ್ತೈತಿ. ಚಲೋ ಆಯ್ತು ಬಿಡವ, ಚಂದ ನೋಡ್ಕೊ. ದಿನ ತುಂಬ್ದಂಗೆ ಮೈ ತುಂಬ ಕಣ್ಣಾಗಿರ್ಬೇಕು. ನೀ ಆಕಿ ಸುತ್ತಾನ ಇರು, ಲಕ್ಷ್ಯ ಮಾಡ್ತಿರು ತಂಗಿ. ಮುಚ್ಚಿಗವ ಆಕಿನ ಒಬ್ಬಾಕಿನ ಬಿಟ್ಟು ನಾ ಎಲ್ಲೂ ಹೋಗೋದೇ ಇಲ್ಲ. ಇವ್ರ ನಿಮ್ಮ ತಮ್ಮ ಮನೆಯಾಗಿದ್ರೆ ನಾನು ಒಟ್ಟು ಹೊರಗೆ ಹೋಗ್ತೇನೆ, ಇಲ್ಲ ಅಂದ್ರೆ ಆಕಿನ ಬಿಟ್ಟು ನಾ ಎಲ್ಲಿ ಹೋಗೋದೇ ಇಲ್ಲ. ಚಲೋ ಆಯ್ತು ಬಿಡು. ಮತ್ತೆ ಶಿಲ್ಪ ಒಂದು ಏನಾರ ಸುದ್ದಿ? ಏನಾಯ್ತು ಚಿಗವ, ನಾವೇನಾಕಿ ಫೋನ್ ಹಚ್ಚೋದಿಲ್ವೇ? ಆಕಿನೂ ನಮಗೆ ಹಚ್ಚೋದಿಲ್ಲ. ಏನು ಹಾಕಿದ್ದು ಸುದ್ದಿ? ನನಗೇನು ಚಲೋ ಅದಾಳ ಹ್ಯಾಂಗದಾಳ ಏನು ಗೊತ್ತಿಲ್ವೇ? ನನಗೆ ಆಕಿದೇನು ಸುದ್ದಿ ಬಿಟ್ಟೈತೆ ನೋಡ್ಸಿಗವ ನಾವು. ಹೆಂಗಾಕತ್ತೆ ತಂಗಿ? ಆಕಿನ ನಿನ್ನ ಮಗಳ ಅಲ್ಲನ? ಹಾಕಿ ಬಿಡ್ಬೇಕು ಆಗಿನ ಸಿಟ್ಟು. ಚಂದ ಮಾತಾಡ್ಸ್ಕೊಂಡು ಕರೆಯೋದು ಕಳಿಸೋದು ಮಾಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋಗೋದಿರ್ತೈತಿ. ಏನಾಕಿ ನಸೀಬ್ದಾಗ ಇದ್ದಂಗೆ ಆತು. ಏನಾಯ್ತು ಪುಟ್ಟವ? ಅದು ಖರೇನ. ಇರ್ಲಿ ದೊಡ್ಡರಾಗಿ ನಾವರ ಒಂದಿಟ್ಟು ಹಿಂದಕ್ಕೆ ಸರಿಬೇಕು. ಹೆಂಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವ, ಅದು ಮಗಳೈತಿ. ಅದಕ್ಕೂ ತಾಯಿ ಪ್ರೀತಿ ತವ್ರ ಮನೆ ಪ್ರೀತಿ ಬೇಕು ಅನ್ಸಂಗಿಲ್ಲನ? ಆಗ ನಾವು ಮಾಡಬಾರ್ದು. ಇಟ್ಟೇನು ಕಟೋರ ಮಾಡೋದು ಚಲೋ ಅಲ್ಲ. ಹೊಂದಾಣಿಕೆ ಮಾಡ್ಕೊಂಡು ಹೋಗ್ರಿ. ಚಿಗವ ನಂದೇನಿಲ್ವ, ನಿಮ್ಮ ತಮ್ಮ ಅವನ ಸೇರಂಗಿಲ್ಲ. ಆಕಿನ ಕರೆಯೋದ್ರೆ ಮಾತಾಡ್ಸಿದ್ರೆ ಮತ್ತು ಅವನ ಎದಿ ಮಿಕ್ಕಿನ ಮ್ಯಾಗ ನಾವರ ಕರೆಸ್ಕೊಳ್ಳೋದು ಏನಿರ್ತೈತೆ ಅಂತ ನಾವು ಕೈಯ ಬಿಟ್ಟೆವ. ಎಲ್ಲ ಒಂದು ಹತ್ರ ಆರಾಮದಾಳಲ್ಲ ಬಿಡು ಚಿಗವ ಅಷ್ಟೇ. ಅದು ಕರೆ ಬಿಡವ. ಹೊಲ ಬಿಡಿ. ಏನ ಅಂದಂಗೆ ಈ ಕಡೆ? ಏನಿಲ್ಲ, ಒಂದೀಟ ಮಾದಕರ ಮನೆ ಕಡೆ ಹೊಂಟೇನು ಚಿಗವ. ಬರ್ತೀನಿ ತಗೋರಿ. ನಿಮ್ದು ನಾಷ್ಟ ಮಾಡ್ಕೊಂಡೆ ಕೂತಿದ್ದೇನೆ? ನಾಷ್ಟ ಮಾಡ್ಕೊಂಡೆ ಕೂತೀವ. ಬರ್ತೀನಿ ತಗೋ ಚಿಗವ. ಹಂಗಾರೆ ವಾಲ್ಯ ಪುಟ್ಟವ? ಹಂಗಾರೆ ನೀ ವಾಲಿ ವಾ ನಾನು ಶರಣವಕ್ಕ ಹೋ ಬರ್ರಿ. ತಗೋರಿ ಚಾ. ಏ ತಂಗಿ ನಾಷ್ಟ ಮಾಡಿದ್ರೆ? ನಾಷ್ಟ ಮಾಡಿದ್ವಿ ರೀ ಅತ್ತೀರ. ಹಂಗಾರೆ ನೀವಿಲ್ಲ ಜಾಳ ನೋಡ್ಕೊಂತ ಕುಂದಿರ್ರಿ. ಅಕ್ಕ ನಾನು ಹೊಸ ಮನೆ ಹತ್ರ ಹೋಗಿ ಬರ್ತೇವ್ರಿ. ಅಲ್ಲೇನ ಅಭಿಷೇಕ ಅದೇನ ಅಡುಗೆ ಮನ್ಯಾಗ ಸಿಂಕ್ದು ಅದು ಏನ ಇಂಟೀರಿಯರ್ ಡಿಸೈನ್ ಮಾಡೋರು ಬಂದಾರಂತ. ಒಟ್ಟು ಹೋಗಿ ನೋಡ್ಕೊಂಡು ಬರ್ತೇವ್ರಿ. ಆತು, ದೌಡ್ ಹೋಗಿ ದೌಡ್ ಬರ್ರಿ. ನಾವು ದೌಡ್ ಬರ್ತೇವ್ರಿ. ನೀವು ಬಿಸಿಲಾಗ ಕುಂದ್ರು ಬೇಡ್ರಿ, ಆ ಕಡೆ ನೆಳ ಕುಂದ್ರಿ. ಆತು ಹೋಗಿ. ಆದ್ರೂ ಪುಟ್ಟವ ನಿನ್ನ ಸಸಿ ನಿನ್ನ ಮ್ಯಾಗ ಗನಾಕ್ ಹಾಕಿ ಅದಾಳ್ಬಿಡು. ಕರೆಯವಾದ ಸಸಿ ಅಂತ ಎಂದ ನಡ್ಕೊಂಡಿಲ್ಲ ಬಿಡಾಕಿ. ಸುಳ್ಳು ಯಾಕೆ ಹೇಳ್ಬೇಕು ಶರಣವ? ನನ್ನ ಸ್ವಂತ ಮಗಳಿಗಿನ ಹೆಚ್ಚು ನೋಡ್ಕೊತಾಳವ. ನನಗೆ ಅದ್ರಾಗೇನು ಎರಡು ಮಾತೇ ಇಲ್ಲ. ಯಾ ಜನ್ಮದ ಪುಣ್ಯ ಮಾಡಿದ್ನ ಮಗನಂತ ಚಲೋವನ್ನ ಪಡೀಲಿಲ್ಲ. ಸಸಿ ಚಲೋಕಿನ ಪಡ್ಕೊಂಡು ಬಂದಿವನ. ಕುಡಿಯ ಶರಣ, ಕುಡಿ ಚಾ ಕುಡಿ.